ಕೊಪ್ಪಳ ಜಿಲ್ಲೆಯ ಸ್ಟೋರಿ ನೋಡೋಣ. ಕೊಪ್ಪಳದಲ್ಲಿ ಪತಿಯನ್ನ ಪರಲೋಕಕ್ಕೆ ಕಳಿಸ್ಬಿಟ್ಟು ಪ್ರಿಯಕರನ ಜೊತೆಗೆ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಪ್ರಿಯಕರನ ಜೊತೆಗೆ ಸೇರಿ ನಾಗರ ಪಂಚಮಿ ಮೊನ್ನೆ ನಾಗರ ಪಂಚಮಿಯನ್ನ ಆಕಿ ಲೇಡಿ ಆಚರಿಸಿದ್ದಾಳೆ. ಪತಿಯನ್ನ ಪರಲೋಕಕ್ಕೆ ಕಳಿಸಿದ ಮೇಲೆ ಆರಾಮಾಗಿರ್ಬೋದು ನಾನು ಅಂತ ಆಕೆ ಪ್ರಿಯಕರನ ಜೊತೆ ಜಾಲಿಯಾಗಿ ಹಬ್ಬ ಆಚರಣೆ ಮಾಡಿದ್ರು. ಎಲ್ಲಿ ಗೊತ್ತಾ? ಕೊಪ್ಪಳ ತಾಲೂಕಿನ ಬೂದಗುಂಪ ಗ್ರಾಮದಲ್ಲಿ. ಈಗ ಮುಂದ್ರಾಬಾದ್ ಠಾಣೆ ಪೊಲೀಸರು ಈ ಕೇಸನ್ನ ಭೇದಿಸಿದ್ದಾರೆ. ಆರೋಪಿಯಾಗಿರೋ ನೇತ್ರಾವತಿ, ಶಾಮಣ್ಣ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಪತಿ ದ್ಯಾಮಣ್ಣ ವಜ್ರಬಂಡಿಯನ್ನ ಈ ಆರೋಪಿಗಳು ಕೊಂದಿದ್ರು. 25ನೇ ತಾರೀಕು ಪತಿಯನ್ನ ಕೊಲೆ ಮಾಡಿ ಶವವನ್ನ ಸುಟ್ಟಾಕಿದ್ರು. ಅವತ್ತೇನೆ ಪತಿಯನ್ನ ಕೊಲೆ ಮಾಡಿ ಶವವನ್ನ ಸುಟ್ಟಾಕಿರ್ತಾರಲ್ಲ ಆರೋಪಿಗಳು. ಆಗ ಪೊಲೀಸರು ಕಾರ್ಯಪ್ರವೃತ್ತರಾಗಿ ವಿಷಯ ಗೊತ್ತಾದ ಮೇಲೆ ಅನೈತಿಕ ಸಂಬಂಧಕ್ಕೆ ಈತ ಅಡ್ಡಿಯಾದ ಅಂತ ಹೇಳಿ ಪತಿಯನ್ನೇ ಕೊಂದು ಬಿಟ್ಟಿದ್ದಾಳೆ ಪತ್ನಿ ಮತ್ತು ಆಕೆಯ ಪ್ರಿಯಕರ. ನೋಡಿ, ಮೃತ ದೇಹ ಸುಟ್ಟು ಕರಕಲಾಗಿದೆ. ಇತ್ತೀಚೆಗೆ ಈ ರೀತಿಯಾದಂಥ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಏನು ಹೇಳಬೇಕು ಏನೋ ಗೊತ್ತಾಗ್ತಾ ಇಲ್ಲ ನೋಡಿ.